ಮೊನ್ನೆ ಜರುಗಿದಂಥ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾಗಿ ಪದಗ್ರಹಣ ಮಾಡುವಂಥ ಕಾರ್ಯಕ್ರಮ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿಸಬೇಕು. ಮುಂದೆ ಅವರ ತಮ್ಮ ಜವಾಬ್ದಾರಿಗಳನ್ನು ಕೆಲಸ ಮಾಡಬೇಕಂತ ಈ ಕಾರ್ಯಕ್ರಮದ ಉದ್ದೇಶ. ಕಾಂಗ್ರೆಸ್ನಲ್ಲಿ ಹಲವಾರು ಘಟಕಗಳಿದೆ. SC ST ಇದೆ, OBC ಇದೆ, ಫಿಶರ್ಮ್ಯಾನ್ ಇದೆ, ಮೆಡಿಕಲ್ ಇದೆ, ಸೈನಿಕರು ಆಗಿದ್ದಾರೆ, ಮಹಿಳಾ ಇದೆ. ಅದರ ಭಾಗವಾಗಿ ಯೂತ್ ಕಾಂಗ್ರೆಸ್ ಕೂಡ ಒಂದಾಗಿದೆ. ಸುಮಾರು 25 ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ನಲ್ಲಿ ಫ್ರಂಟಲ್ ಮುಂಚೂಣಿ ಘಟಕ ಕೆಲಸವನ್ನು ನಿರ್ವಹಿಸ್ತವೆ. ಮಿಕ್ಕಿದ್ದೆಲ್ಲ ನೇರವಾಗಿ ನೇಮಕಾತಿ ಮಾಡಬೇಕಾ ಚುನಾವಣೆ ನಡೀತಾರೆ. ಚುನಾವಣೆ ನಡೆಯಲ್ಲ, ಹೈಕಮಾಂಡ್ ನಿರ್ಧಾರ ಮೇಲೆ ಅವ್ರನ್ನ ಆಯ್ಕೆ ಮಾಡ್ತೀವಿ. ಇದು ಒಂದೇ ಮಾತ್ರ ಚುನಾವಣೆ ನಡಿಬೇಕು, ಚುನಾವಣೆ ವ್ಯವಸ್ಥೆ ಆಯ್ಕೆ ಮೂಲಕ ಬರಬೇಕಂತ ಇದೊಂದು ವಿಂಗ್ ಮಾತ್ರ ಚುನಾವಣೆಯನ್ನ ಮೂಲಕ ಆಯ್ಕೆ ಮಾಡೋ ಪದ್ಧತಿಯನ್ನು ಇಟ್ಟಿದ್ದಾರೆ. ಈ ಚುನಾವಣೆ ಹೆಚ್ಚು ಕಮ್ಮಿ 6 ತಿಂಗಳ ಮುಂಚೆ ಮತಗಳನ್ನು ಮಾಡಲಿಕ್ಕೆ ಸಮಯದಿಂದ ಕೂಡ ಚುನಾವಣೆ ಘೋಷಣೆ ಮಾಡಲಿಕ್ಕೆ 6 ತಿಂಗಳು ಹೆಚ್ಚು ಕಮ್ಮಿ 1 ವರ್ಷದ ಕಾಯಬೇಕಾಯ್ತು. ಹೆಚ್ಚು ಕಮ್ಮಿ ನಾವು ಈ ಚುನಾವಣೆ ಇದೊಂಥರ ಹೊಸ ಅನುಭವ ನಿಮಗೆಲ್ಲ. ಚುನಾವಣೆ ಮತದಾನ ತಾವು ಮಾಡಿದ್ರಿ, ಎಲ್ಲ ಕಡೆ ಹೋಗಿ ಮತದಾನ ಆ್ಯಪ್ ಮೂಲಕ ಮಾಡಿಸೋಂಥ ಪ್ರಯತ್ನ ಆಯಿತು. ಯಾರನ್ನ ಸ್ಪರ್ಧೆ ಮಾಡೋರು ಅದಾದ ಮೇಲೆ ಮತ್ತೆ ಅವ್ರ ಬಳಿಗೆ ಹೋಗಿ ಅವ್ರನ್ನ ನಮಗೆ ಮತ ನೀಡಿ ನಾವು ಆಯಾ ಹುದ್ದೆಗೆ ಸ್ಪರ್ಧೆ ಮಾಡಿರುವಂಥ ವಿನಂತಿಯನ್ನು ಮಾಡೋ ಮೂಲಕ ತಮ್ಮ ಶಕ್ತಿ ಅನುಗುಣವಾಗಿ ತಾವು ಆಯ್ಕೆ ಆಗಿದ್ರಿ. ನಿಮ್ಮನ್ನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ. ನೀವು ಇಂತಿಂಥ ರಾಜ್ಯದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಅವ್ರ ಪದಾಧಿಕಾರಿಗಳಂತ ನೇಮಕ ಮಾಡಿದೆ. ಹಲೋ, ಈಗ ಚುನಾವಣೆ ಮುಗಿದಿದೆ. ತಮಗೆಲ್ಲ ಪದಗ್ರಹಣ ಕಾರ್ಯಕ್ರಮ ಕೂಡ ಮುಗಿದಿದೆ. ಇನ್ನೇನಿದ್ರು ನಿಮ್ಮ ಗಮನ ಕಾಂಗ್ರೆಸ್ ಪಕ್ಷದ ಕಡೆ ಅಧ್ಯಕ್ಷ ಹೇಳಿದಂಗೆ ಅಲ್ಲಿರುವಂಥ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸ್ಬೇಕು. ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಆಯಾ ಅಭ್ಯರ್ಥಿಗೆ ತಾವ ಬೆನ್ನೆಲುಬಾಗಿ ಕೆಲಸ ಮಾಡಬೇಕಂತ ಅಧ್ಯಕ್ಷ ಹೇಳುವಂಥ ಪ್ರಯತ್ನ ಮಾಡಿದ. ಜೊತೆಗೆ ಶಾಂತಿಯುತ ಹೋರಾಟ, ರಾಷ್ಟ್ರೀಯ ವಿಕೋಪ, ಸಹಕಾರ, ಹಲವಾರು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಅವರಿಗೆ ಆದೇಶವನ್ನು ಮಾಡಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು 3 ವರ್ಷ ನಿಮ್ಮ ಕಾಲಾವಧಿ ಪ್ರಾರಂಭ ಆಗಿದೆ ಇವತ್ತಿಂದ. ಹಿಂಗೆ ಕೋಟ್ ಮನೆಗ ಕರೋಡ್ಪತಿಯಲ್ಲಿ ಹೇಳ್ತಾರಲ್ಲ, ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತು ಹಂಗೆ 3 ವರ್ಷ ಇದ್ದು ಪ್ರಾರಂಭ. ಈ 3 ವರ್ಷದಲ್ಲಿ ನೀವೇನು ಸಾಧನೆ ಮಾಡ್ತೀರಿ, ಎಷ್ಟು ಪಕ್ಷಕ್ಕೆ ಹತ್ತಿರವಾಗ್ತಾರೆ, ಜನರಿಗೆ ಹತ್ತಿರ ಆಗ್ತಾರೆ, ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಿ,
ಸಮಸ್ಯೆಗಳು ಬಂದಾಗ ಜನರಾಗಿ ಎಷ್ಟು ಕಷ್ಟಕ್ಕೆ ನೀವು ಸ್ಪಂದನೆ ಮಾಡ್ತೀರಿ. ನಿಮ್ಮ ಊರಲ್ಲಿ ಶಾಲೆ ಅಭಿವೃದ್ಧಿ ಇರ್ಬೋದು, ಮಳೆಗಾಲದಲ್ಲಿ ಪ್ರವಾಹ ಬಂದಿದ್ದಂಥ ಸಂದರ್ಭ ಇರ್ಬೋದು, ಅಥವಾ ಏನಾರ ಅಪಘಾತ ಆದಾಗ ಆ ಪೇಷಂಟ್ಗಳನ್ನು ಆಸ್ಪತ್ರೆ ಹಾಕೋದಿರ್ಬೋದು. ಸುಮಾರು ಕೆಲಸ ಇದೆ, ಒಂದಲ್ಲ ಎರಡಲ್ಲ ನೂರಾರು ಕೆಲಸ ಇದೆ. ಅದನ್ನು ಮಾಡೋ ಮೂಲಕ ನೀವು ಪಕ್ಷದಲ್ಲಿ ಗುರುತಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಆವಾಗ ನಿಮ್ಮ 3 ವರ್ಷ ನಂತರ ನಿಮ್ಮ ಹುದ್ದೆಗಳು ಕೂಡ ಪ್ರಮೋಷನ್ ಆಗ್ಬೋದು. ಇಲ್ಲ ಈ ಸಾರಿ ಒಳ್ಳೆ ಕೆಲಸ ಮಾಡಿದರೆ ಇವರಿಗೆ ಈ ಸ್ಥಾನದಿಂದ ಇದಕ್ಕೆ ಮೇಲ್ಗಡೆ ಒಯ್ಯಬೇಕಂತ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಚರ್ಚೆ ಆಗಿ ನಿಮ್ಗೆ ಅವಕಾಶಗಳ ಒಲಿದು ಬರುವಂಥ ಸಂದರ್ಭ ಇರ್ತಾವೆ. ಸೊ ಆ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಬೇಕು, ರಿಯಾಲಿಟಿಗೆ ಹೋಗ್ಬೇಕು. ಇಲ್ಲ ಯಾರ ಬಂದಾಗ ಪೋಸ್ಟರ್ ಹಾಕಿ ಮತ್ತು ಸಂಜೆಗೆ ಅದು ಹಚ್ಕೋಬೇಕು, ಊರಾಗ ಹಚ್ಕೊಳ್ಳುವಂಥ ಪದ್ಧತಿ ಆಗಬೇಕು. ನಿಮ್ಮ ಫೋಟೋವನ್ನು ಬೇರೆಯವ್ರು ಹಚ್ಚೋಂಗಾಗಬೇಕು. ಕಾರ್ಯಕರ್ತರ ಫೋಟೋಗಳನ್ನು ಬೇರೆಯವ್ರು ಹಚ್ಚೋಂಗಾಗಬೇಕು. ಇಲ್ಲ ಏನಾಯ್ತು, ನಾವು ಲೀಡ್ರ್ ಬರ್ತೀವಿ ಅಂದರೆ ಏರ್ಪೋರ್ಟ್ನಿಂದ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಪೋಸ್ಟರ್ ಹಚ್ಚಿ ಅದ್ರಾಗ ಹೆಚ್ಚು ಟೈಮ್ PC ವೇಸ್ಟ್ ಮಾಡ್ತೀವಿ ನಾವು. ಅದೇನು ಪ್ರಯೋಜನ ಆಗಲಿ, ಯಾರು ನೋಡೋಲ್ಲ. ನೂರಾರು ಸಾವಿರಾರು ಲಕ್ಷಾಂತರ ಜನ ಪೋಸ್ಟರ್ ಹಚ್ತಿರ್ತಾರೆ, ಅದ್ರಾಗ ನಿಮ್ಮವ್ರು ಬಂದರೆ ಯಾರು ನೋಡೋಲ್ಲ. ನಿಮ್ಮ ಐಡಿಯಾಲಜಿ ಏನು, ಎದಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಎಷ್ಟು ಪ್ರಾಮಾಣಿಕ ಇದ್ದಾನೆ, ಎಷ್ಟು ನಿಷ್ಠಾವಂತ ಇದ್ದಾನೆ ಅನ್ನೋದು ಬಂದು ನೋಡ್ತಿರ್ತಾರೆ. ಆ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ನೀವು ಮುಂದೆ ಲೀಡರ್ ಆಗಲಿಕ್ಕೆಲ್ಲ ಭಾಳಷ್ಟು ದಿನ ಅವಕಾಶ ಆಗ್ತದೆ. ಮುಂದಿನ 10 ವರ್ಷ ನಂತರ ಶಾಸಕರಾಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗ್ಬೋದು, ಹಲವಾರು ನಿಮಗೆ ಅವಕಾಶಗಳಿದೆ. ಅದೆಲ್ಲ ಮಾಡಲಿಕ್ಕೆ ಕೆಲಸ ಮಾಡಬೇಕು. ಪಕ್ಷ ನೋಡ್ತಿದ್ದಿಲ್ಲೋ, ಮುಖಂಡರು ನೋಡ್ತಾ ಇರಲ್ಲ, ಶಾಸಕರು ನೋಡ್ತಾ ಇರ್ತಾ ಆ ಕಡೆ ಗಮನ ಹರಿಸ್ಬೇಡಿ. ನೀವು ಕೆಲಸ ಮಾಡೋದಂತ ಕೆಲಸ. ನೀವು ಅದನ್ನ ಯಾರ್ಯಾರು ಗುರುತಿಸ್ತಾರೆ, ಬೆಂಗಳೂರಿನಲ್ಲಿ ಕೂತಿರ್ತಾರೆ, ಡೆಲ್ಲಿಲಿ ಇರ್ತಾರೆ, ಅಥವಾ ಯಾರೋ ನಿಮ್ಗೆ ಗುರುತಿಸಿ ನಿಮ್ಮನ್ನ ಹುದ್ದೆ ಕೊಡುವಂಥ ಪ್ರಯತ್ನ ಆಗ್ತಾವೆ. ಅದಕ್ಕಾಗಿ ಹೆಚ್ಚು ರಿಯಾಲಿಟಿಗೆ ನೀವು ಗಮನ ಹರಿಸ್ಬೇಕು. ಒಳ್ಳೆ ಕೆಲಸ ಮಾಡಲಿಕ್ಕೆ ನಮ್ಗೆ ಕರೆದು ಹೇಳಿಲ್ಲ ಚುನಾವಣೆಗೆ, ಅದೊಂದು ನಮ್ಗೆ ಕರೆದು ಹೇಳಿಲ್ಲ, ಕರೆದೇ ಕೇಳ್ಬೇಕು. ಕಾಂಗ್ರೆಸ್ನಲ್ಲೇ ಇದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಕರೆದು ಹೇಳಕ್ಕಾಗಲ್ಲ. ಶಾಸಕರಿಗೆ, ಅಭ್ಯರ್ಥಿಗೆ ಕರೆದು ಹೇಳಿದಾಗ ಕೆಲಸ ಮಾಡೋದಲ್ಲ. ಅವರು ಹೇಳೋಕ್ಕಿಂತ ಮುಂಚೆ ನಿಮ್ಮ ಕೆಲಸ ಪ್ರಾರಂಭ ಗೊತ್ತಾಗಬೇಕು ಅವರಿಗೆ. ಅಲ್ಲಿ ಒಬ್ಬ ಕಾರ್ಯಕರ್ತ ಊರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇನ್ನೂ ನಾವು ಹೇಳದೆ ಜೆಂಡಾ ಹಚ್ಚಿದ್ದಾನೆ, ಊರಲ್ಲಿ ಸಭೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ ಸಂದೇಶ ಹೋಗ್ಬೇಕು. ಇಲ್ಲ ಇನ್ನೂ ಏನು MLA ನಮ್ಮ ಗಾಡಿನ ಕಳಿಸಿಲ್ಲ, ಅಲ್ಲೇ ಕಟ್ಟಿಗೆ ನಿಂತ ಹಂಗಾಗ ಗಾಡಿ ಕಳಿಸ್ಲಿ ಬಿಡಲಿ, ಅವ್ರನ್ನ ಭೇಟಿಯಾಗಲಿ, ನಿಮ್ಮ ಮತ್ತೆ ಹೊರಟಾಕ್ಷಿ ನೀವು ಪ್ರಾಮಾಣಿಕವಾಗಿದ್ರೆ ಅದ ಗುರುತಿಸುವಂಥ ಕೆಲಸ ಆಗತ್ತೆ. ಅದಕ್ಕಾಗಿ ಆ ಕಡೆ ಹೆಚ್ಚು ನೀವು ಗಮನ ಹರಿಸಿ, ಒಳ್ಳೆಯ ಅವಕಾಶ ಇದೆ. ಸಣ್ಣ ವಯಸ್ಸಿನಲ್ಲಿ ನಿಮಗೆಲ್ಲ ಹುದ್ದೆಗಳ ಆಯ್ಕೆ ಮೂಲಕ ಕೊಟ್ಟಿದ್ದಾರೆ. ಹೆಚ್ಚು ನೀವು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಮಾದೇಶ್ ಕೌಜೂರು ಹೇಳ್ತಾ ಇದ್ರು, ನಾವೆಷ್ಟು ಕೆಲಸ ಮಾಡಿದ್ರು ಕೂಡ ನಮ್ಮ ಪ್ರಚಾರ ಆಗೋಲ್ಲ. BJP ಅವರು ಏನೋ ಮಾಡಿರೋಕ್ಕಿಲ್ಲ, ಅವ್ರ ಹೆಚ್ಚು ಪ್ರಚಾರ ಪಡಿತಾರೆ. ಅದಕ್ಕೆ ಪ್ರಚಾರ ಮಾಡೋರು ಯಾರು? ಶಾಸಕರ ನೀವು ಯಾರು ಮಾಡಬೇಕು? ಮತ್ತು ನೀವೇ ಹೇಳಿದ್ರೆ ಏನು ಗೊತ್ತಾಗಲ್ಲ ಅವ್ರಿಗೆ. ಈಗ ಮಾದೇಶ್ ಕೌಜೂಲಿ ಅವರು ಏನೇನು ಕೆಲಸ ಮಾಡ್ಯಾರ ನೀವು ಹೇಳ್ಬೇಕು. ಅಲ್ಲಿ ಎಷ್ಟು ಸುಧಾರಣೆ ಆಗಿದೆ, ಆಸ್ಪತ್ರೆ ಹೆಂಗೆ ಮಾಡಿದ್ದಾರೆ, ಅವ್ರ ಡಿಗ್ರಿ ಕಾಲೇಜ್ ನಂಬರ್ 2ದಲ್ಲಿದೆ. ಡಿಗ್ರಿ ಕಾಲೇಜ್ ಯಾವ ನಂಬರ್ ಇದೆ ಜಿಲ್ಲೆಯಲ್ಲಿ? ಮಜಲಿಟಿ ಫಸ್ಟ್ ಇದೆ, ಎಲ್ಲ ಮಜಲಿಟಿ ಫಸ್ಟ್ ಇದೆ, ನೀವು ಸೆಕೆಂಡ್ ಇದ್ರೆ ಹೆಚ್ಚು ಕಮ್ಮಿ 2 ಒಂದೇ ಅಂದರೆ 2ನೇ ನಂಬರ್ ತರಲಿಕ್ಕೆ ಅವರು ಅದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಟೀಚರ್ ಬಗ್ಗೆ ನೋಡ್ಕೋತಿರ್ತಾರೆ. ಮೊನ್ನೆ ಅವ್ರು ನೋಡೇ ಘೋಷಣೆ ಮಾಡಿದ್ದ 5 ಕೋಟಿ ರೂಪಾಯಿ ಒಂದು ಬೆಳಗಾವಿ ಪಾರ್ಲಿಮೆಂಟ್ಗೆ ಒಂದು ಚಿಕ್ಕೋಳಿ ಯಾವುದು ಒಳ್ಳೇದು ಕಾಲೇಜ್ ಇದೆ 5 ಕೋಟಿ ಕೊಡ್ತೀವಿ ಅಂತ ಮೇಡಮ್ ಡಿಕ್ಲೇರ್ ಮಾಡಿದ್ವಿ. ಯಾವ 5 ಕೋಟಿ ಕಟ್ಟಲಿಕ್ಕೆ ನಮ್ಮ ಇಲಾಖೆಯಿಂದ
ಅದು ಯಾಕೆ ಘೋಷಣೆ ಮಾಡಿದಾರೆ? ಎಲ್ಲರೂ ಬರ್ತಾರೆ, ಬೈಲಂಗಲ್ನಾಗ ಸೀಟ್ ಕೊಡಿಸ್ರಿ, ಇಲ್ಲ ಮಜಲಟ್ಟಿ ಕೊಡಿಸ್ರಿ, ಎಲ್ಲರೂ ಅಲ್ಲೇ. ಅದಕ್ಕೆ ನಾವೇನು ಮಾಡಿದಾರೆ, ಅದೇ ಮಾದರಿ ಎಲ್ಲ ಆಗಲಿ. ನಾವು ಬೇಕಾದ್ರೆ ನಿಮಗೆ ಸ್ಕೂಲ್ ಕಾಲೇಜ್ ಕಟ್ಸ್ಕೊಡ್ತೀವಿ, 5 ಕೋಟಿ ಕೊಡ್ತೀವಿ. ಗೋಕಾಕ್ ಆಗಲಿ, ಸವದತ್ತಿ ಆಗಲಿ, ರಾಯಬಾಗ್ ಆಗಲಿ, ಅಲ್ಲಿ ಬಿಡಿ ಕಟ್ಟರೆ ಒತ್ತಡ ಕಡಿಮೆ ಆಗ್ತದೆ. ಅದಕ್ಕಾಗಿ ಈ ಸಾರಿ ಅದನ್ನು ಮೊನ್ನೆ ಘೋಷಣೆ ಮಾಡಿದ್ವಿ. ಪ್ರತಿ ವರ್ಷ 2 ಕಾಲೇಜಿಗೆ 5-5 ಕೋಟಿ ರೂಪಾಯಿ ಕೊಡ್ತೀವಿ. ಅಲ್ಲಿಯೂ ಕೂಡ ಬೆಳೀಲಿ. ಅದರಲ್ಲಿ ಮಾತೇಶ್ ಕೌಜಲ್ ಅವ್ರ ಪಾತ್ರ ಭಾಳ ಇದೆ. ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದಾರೆ, ಆಸ್ಪತ್ರೆಗಳನ್ನು ಕಟ್ತಿದ್ದಾರೆ, ರಸ್ತೆಗಳನ್ನು ಮಾಡ್ತಿದ್ದಾರೆ. ಅಲ್ಲೊಂದು ಬ್ಯಾಕ್ ವಾಟರ್ ಮಲಪ್ರಭಾಗೆ ಭಾಳ ದಶಕದಿಂದ ಒಂದು ಬ್ರಿಡ್ಜ್ ಕಾಣಿಸೋದಾಗಿದೆ. ಯಾವ ಊರನ್ನ ಬರ್ತಲ್ಲ ಆ ಕಡೆ ಸಂಗೋಳಿಯಿಂದ ನೇರವಾಗಿ ಬೈಲಹೊಂಗಲಕ್ಕೆ ಬರ್ತಾ ಇದೆ. ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ. ಇವ್ರು ಪ್ರಚಾರ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ಜವಾಬ್ದಾರಿ ಆಗ್ತದೆ. ನಾವು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಿಂದ ಮಾಡಿದ್ರು, ಮೇಡಮ್ ಇಲಾಖೆಯಿಂದ ಏನು ಮಾಡಿದ್ರು, ಬೇರೆ ಬೇರೆ ಇಲಾಖೆಯಿಂದ ಏನು ಮಾಡಿದ್ರು ಅಂತ ಹೇಳ್ಬೇಕು. ಈಗ BJP ನಾವು ಮಾಡಿದ್ದು ಸ್ಕೀಮನ್ನು ಅವ್ರು ಹೇಳ್ಕೊತ್ಕೋತಾರೆ. ಹಿಂದೆ ಮನಮೋಹನ್ ಸಿಂಗ್ದಾಗೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಟನಲ್ ಮಾಡಿದೆಲ್ಲ ಅವಾಗ ಅದು ಅವೀಗ ಚಲಾಗ. ಈಗ ಮೋದಿಯವರು ಅದನ್ನು ಟ್ರೈನ್ ಬಿಟ್ಟರು. ಜನಾಬ್ ಅಂತ ಒಂದು ನದಿ ಇದೆ ಅಲ್ಲಿ, ಅದನ್ನೆಲ್ಲ ಹೇಳ್ಕೊತ್ಕೊಂತಾರೆ. ಅವ್ರು ಸ್ಯಾಂಕ್ಷನ್ ಆಗಿದ್ದು ನಮ್ಮ ಕಾಲದಲ್ಲಿ. ನಾರ್ತ್ ಈಸ್ಟ್ನಲ್ಲಿ ಟನಲ್ ಆಗ್ತಾ ಇರೋದು ನಮ್ಮ ಕಾಲದಲ್ಲಿ. ಭಾಳಷ್ಟು ನಮ್ಮ ಕಾಲದಲ್ಲಿ ಆಗಿದ್ದಾವೆ. ಅದಕ್ಕೆ ನೀವು ಅದನ್ನೆಲ್ಲ ಈಗೆಲ್ಲ ಮೊಬೈಲಲ್ಲಿ ಇರ್ತದೆ, ಅದನ್ನು ಹೆಚ್ಚು ಹಳ್ಳಿಗಳಲ್ಲಿ ಪ್ರಚಾರ ಮಾಡಬೇಕು. ಗ್ಯಾರಂಟಿಗಳನ್ನು ನಾವು ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಪ್ರಚಾರ ಆಗಬೇಕು. ನಮ್ಮ ಕಾಲದಲ್ಲಿ ಒಳ್ಳೆಯದಾಗಿದ್ದೇ BJP ಅವರು ತೆಗೆದಾಕಿದ್ರು. ಶೈಕ್ಷಣಿಕ ತೆಗೆದಾಕಿದ್ರು. ಕಾಲೇಜ್ ಅದು SSLC ಸೆಂಟರ್ಗಳನ್ನು 10th ಕ್ಲಾಸ್ಗಳನ್ನು ಕ್ಲೋಸ್ ಮಾಡಿದ್ರು. ಸುಮಾರು ನಮ್ಮ ಒಳ್ಳೆಯ ಕೆಲಸಗಳನ್ನು ಅವ್ರು ಬಂದಾಗ ಬಂದ್ ಮಾಡಿದ್ರೆ ನೀವು ಹೇಳ್ಬೇಕು, ಹಿಂಗೆ ಬಂದ್ ಮಾಡಿದ್ರೆ ನಮ್ಮ ಒಳ್ಳೆ ಕೆಲಸಗಳನ್ನ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ಸೊ ಇದು 10 ಹಲವಾರು ಕಾರ್ಯಕ್ರಮವನ್ನ ನೀವು ಹೇಳಿದಾಗ ಮಾತ್ರ ಅದು ಪರಿಣಾಮಕಾರ. ನಾವು ಹೇಳೋದು ಆಗೋಲ್ಲ, ನಾವು ಭಾಷಣ ಮಾಡೋದು ಆಗೋಲ್ಲ. ಯಾಕಂದ್ರೆ ನಾವು ಯಾರಿಗೆ ಭಾಷಣ ಮಾಡ್ತಾರೆ, ನಾವು ತಂದಿರ್ತೀವಿ, ನಾವು ಭಾಷಣ ಮಾಡ್ತೀವಿ. ಅವ್ರಿಗೆ ಹೊಸವ್ರು ಯಾರು ಬಂದ್ರೆ ಆಗಿಲ್ಲ, ಅದನ್ನು ನಮ್ಮ ಮಧ್ಯೆ ತರ್ತೀವಿ, ನಮ್ಮ ಭಾಷಣ ಮಾಡ್ತೀವಿ, ಅವ್ರಿಗೆ ಕೇಳ್ಕೊದವ್ರು ಹೋಗ್ತಾರೆ. ಇದನ್ನು ಬಿಟ್ಟು ಹೊರಗಡೆ ಇದ್ದಾರೆ ಓಟಕ್ಕವರು. ನಮ್ಮ ಕಾರ್ಯಕರ್ತರು ಬಿಟ್ಟು ಬೇರೆ ಯಾರಿದ್ದಾರೆ, ಅವ್ರಿಗೆ ಹೇಳ್ಬೇಕು. ಅದಕ್ಕಾಗಿ ಅದು ಬೈಲಹೊಂಗಲದಿಂದ ಪ್ರಾರಂಭ ಆಗಬೇಕು. ಈ 3 ಎಲೆಕ್ಷನಿಂದ ಮಾತೇಶ್ ಅವ್ರಿಗೆ ಎಷ್ಟು ಓಟ್ ಹಾಕಿರಿ ನೀವು? ಮುಂದೆ ಸದೈತೆ ಅಲ್ಲಿ ನಿಂತೈತೆ. ಅದು ಇಷ್ಟೆಲ್ಲ ಕೆಲಸ ಮಾಡೋ ಅಲ್ಲಿಗೆ ನಿಂತೈತೆ. ಅದು ಬಸ್ ಸ್ಟ್ಯಾಂಡ್ ಮುಂದೆ ಇಳಿಸಿರಿ ಎಲ್ಲರೂ ಕೂಡಿ. ಮೊದಲು ಬೈಲಹೊಂಗಲದಿಂದ ಪ್ರಾರಂಭ ಆಗಿ ಕನಿಷ್ಠ 70,000 ಓಟು ಬರ್ಬೇಕಾದ್ರೆ ಕನಿಷ್ಠ ಅವ್ರು ಕೆಲಸ ಮಾಡ್ತವ್ರೆ. ನಮ್ಮ ದಿನ ಅಲ್ಲಿಗೆ ನಿಲ್ಲಿಸೇ ಬಿಟ್ರೆ ಅವ್ರು ಕೆಲಸ ಮಾಡಿದ್ ನೋಡ್ರೆ ಮುಂದೆ ಭಾಳ ಹೋಗ್ಬೇಕು. ಪ್ರತಿ ವರ್ಷ ಇನ್ಕ್ರೀಸ್ ಆಗ್ಬೇಕು 10,000 ಓಟು. ಅದನ್ನ ಮಾಡಿ ಅಲ್ಲಿ ಬೈಲಹೊಂಗಲ ಮಾಡ್ಯಾರೇ ಇಲ್ಲ, ನಿಮ್ದು ಹೇಳ್ತೇನೆ ನಾನು. ಅದಕ್ಕೂ ಯೂತ್ ಕಾಂಗ್ರೆಸ್ ಜವಾಬ್ದಾರಿ ಇದೆ, ರೆಗ್ಯುಲರ್ ಕಾಂಗ್ರೆಸ್ದವ್ರ ಜವಾಬ್ದಾರಿ ಇದೆ. ಹೆಚ್ಚು ನೀವು ಹೇಳ್ಬೇಕು ನಮ್ಮ ಶಾಸಕರು ಏನೇನು ಮಾಡಿದ್ದಾರೆ, ಎಂತ ಮಾಡಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾರೋ ನೀವು ಒತ್ತಿ ಒತ್ತಿ ಹೇಳಿದಾಗ ಜನ ಅದನ್ನ ಒಪ್ಕೋತಾರೆ. ಇಲ್ಲಾಂದ್ರೆ ಅವ್ರು ಈಗ 11 ವರ್ಷದಾಗ ಎಲ್ಲ ಆಗಿದೆ ಅಂತ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಹಂಗೆ ಪ್ರಚಾರ ಮಾಡ್ತಾರೆ. BJP ಅವ್ರು ಏನಂದ್ರೆ ಈ ಒಟ್ಟ 11 ವರ್ಷದಲ್ಲಿ 12 ವರ್ಷದಾಗ ಇಡೀ ಭಾರತ ಬೆಳೆಯುತ್ತೆ ಅಂತ ಅವ್ರು ಹೇಳ್ತಾರೆ. ಮೊದಲೇನು ಲಾಟನ್ನಾಗ ಇದ್ದೀವಿ ನಾವು, ಚಿಮ್ನಿ ಒಳಗೆ ಇದ್ದೀವಿ. ಈಗನ ಬಂತು ಬೈಲಹೊಂಗಲ ಕರೆಂಟ್ ಬಂದದ್ದು ಈಗ ಅಂತಾರ. ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಈಗ ಅಂತಾರ. ಮತ್ತೆ ಹೇಳೋರು ಯಾರು? ನೀರಾವರಿ ಯಾವಾಗ ಆಯಿತು? ಡ್ಯಾಮ್ ಯಾರು ಕಟ್ಟರು? ಮಲಪ್ರಭಾ, ಘಟಪ್ರಭಾ, ಆಲಮಟ್ಟಿ, ತುಂಗಭದ್ರಾ, ನಾರಾಯಣಪುರ ಕಾಂಗ್ರೆಸ್ನವ್ರು ಕಟ್ಟಿದ್ರು. ಅದಕ್ಕೆ ನೀವು ಆ್ಯಕ್ಟಿವ್ ಆಗಬೇಕು, ಹೇಳಬೇಕು. ಕೈಯಲ್ಲಿ ಎಲ್ಲ ಮಾಹಿತಿ ಸಿಗ್ತದೆ, ಉತ್ತರ ಕೊಡಬೇಕು. ಸೊ ಈ ರೀತಿ ನೀವು ಯೂತ್ ಕಾಂಗ್ರೆಸ್ ಅಂದರೆ ನಿಮಗೂ ಈಗ ಇದೇ ನಿಮ್ದು ಕೆಲಸ, ಬೆಳೀಲಿಕ್ಕೆ ಅವಕಾಶ ನಿಮಗೆ. ಯಾವಾಗಾದ್ರೆ ಆ್ಯಕ್ಟಿವ್ ಆಗಬೇಕು, ವಾಟ್ಸಪ್ನಲ್ಲಿ ಆ್ಯಕ್ಟಿವ್ ಆಗಬೇಕು. ಒಳ್ಳೊಳ್ಳೆ ವಿಚಾರಗಳನ್ನು ಅವರಿಗೆ ಕೌಂಟ್ರಾಗಿ ಕೊಡಬೇಕು, ಉತ್ತರ ಕೊಡಬೇಕು. ಅವ್ರು ಹೇಳೋದಕ್ಕೆಲ್ಲ ನೀವು ಉತ್ತರ ನಿಮ್ಮ ಕೈಯಲ್ಲಿದೆ. ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿದಾಗ ಮಾತ್ರ ಇದು
ನೀವು ಇಲ್ಲಿ ಆಯ್ಕೆ ಆಗಿದ್ದು ಸಾರ್ಥಕ ಆಗ್ತೀರ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಖಂಡಿತವಾಗಿ ದೊರೀತಾವೆ. ಕಾರ್ತಿಕ್ ಅವರು 3ನೇ ಸಾರಿ, ಇದು ಲಾಸ್ಟ್ ರೋ ಇನ್ನೊಂದು ಇಲ್ಲದ ಇನ್ನ 35 ಲಾಸ್ಟ್ ಅಂತ, ಹಿಂಗೆ 37 ಇನ್ನು ಬರಲು ಅವಕಾಶ ಕಡಿಮೆ ಆಗುತ್ತೆ. ಹಿಂದಿನ ಚುನಾವಣೆಯಲ್ಲಿ ನಾವೇ ಅವ್ರ ಜಬರ್ದಸ್ತಿ ನಿಲ್ಲಿಸಿದ್ದೀವಿ. ಈ ಸಾರಿ ಹುಡುಕ್ತಾ ಇದ್ವಿ ಯಾರು ನೆನೆಸ್ಬೇಕಂತ. ನಮ್ಮ ಮನೆಯಲ್ಲಿ ಕೂತಿದ್ವಿ ಮಾತೇಶ್ವರದಲ್ಲಿ, ನಾವು ಬೈತಾವ್ ಯಾರು ಸಿಗ್ತಾರ ಯಾರು ನಿಲ್ಲಿಸಿದ್ವಿ, ಇದ್ದವ್ರೆ ನಿಲ್ಲಿಸ್ಬಿಡ ಅಂತ ಹೇಳಿದ್ರು ನಾವು. ಸೊ ಹೀಗಾಗಿ ಅತಿ ಸಲ ಎಷ್ಟು ಕೊಡ್ತೀವಿ ಸರಿ? ಓಟ್ ಎಷ್ಟು? 26,000 ಅಧ್ಯಕ್ಷ ಹೆಚ್ಚು ಇರಬೇಕಂತ. ಜಿಲ್ಲಾಧ್ಯಕ್ಷ 26,000 ಅಂದರೆ ಅತಿ ಹೆಚ್ಚು ಸಿದ್ಕಿ ಹೋಗ್ಬೇಕು. ಅವರ 34,000 ಸಿದ್ಕಿ, 24,000 ಅಂದ್ರೆ ಅತಿ ಹೆಚ್ಚು ಜನರನ್ನ ಅವರು ಮುಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದನ್ನ ಇಟ್ಕೋಬೇಕು. 24,000 ಓಟ್ ಹಾಕಿರೋದು ಏನು ಕಡಿಮೆ ಇಲ್ಲ. ಒಂದು MLA ಗೆಲ್ಸ್ಲಿಕ್ಕೆ 1,000 ಜನ ಸಾಕು. ಎಷ್ಟು ಜನ? 1,000 ಜನ ಒಳ್ಳೆ ಕಾರ್ಯಕ್ರಮ. 24,000 ಜನ ಮುಟ್ಟಿದ್ದಾರೆ ಅವ್ರು ಇಬ್ಬರು. ಅವ್ರು 34,000 ಅವರು ಮುಟ್ಟಿದ್ದಾರೆ. ಸೊ ನೀವು ಹಂಗೆ ಕಂಟಿನ್ಯೂ ಆಗಿ ಇಡಬೇಕು. ಅವ್ರು ಬಿಡಂಗಿಲ್ಲ. ಯಾವುದೋ ಕಾರ್ಯಕ್ರಮ ಮೂಲಕ, ನಿಮ್ಮ ವಾಟ್ಸಪ್ ಗ್ರೂಪ್ ಮೂಲಕ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ನೀವು ಅವ್ರಿಗೆ ಹೇಳಬೇಕು ನಿಮ್ಮ ವಿಚಾರಗಳನ್ನ. ಅವ್ರು ಬೇರೆಯವರಿಗೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ಕಾಂಗ್ರೆಸ್ಸನ್ನು ನಾವು ಬಲಿಷ್ಠವಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮದೊಂದು ನೋವು ಅಂದರೆ ಒಳ್ಳೆಯವ್ರಿಗೆ ಅವಕಾಶ ಸಿಗ್ಬೇಕು. ಸಿಕ್ಕಿಲ್ಲ ಭಾಳ ಕಡೆ, ಅದು ಸಿಗಬೇಕು. ಯಾಕಂದ್ರೆ ಗುರುತಿಸಿ ಪಕ್ಷ ಅವ್ರನ್ನ ಅಧಿಕಾರ ಕೊಡಬೇಕು. ನಾವು ಗುರುತಿಸಿಲ್ಲ, ನಾವು ಯಾರ ಮೇಲ್ಗಡೆ ಹೋಗಿದ್ದೋ ಅವ್ರಿಗೆ ಮಾತ್ರ ರಿಕಗ್ನೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಪಕ್ಷ. ಹಂಗಾಗಬಾರ್ದು. ನಾವು ಭಾಳ ಸರಿ ನನ್ನ ಭಾಷೆನ ಹೇಳಿದ್ದೀನಿ, ಇವತ್ತು ಹೇಳ್ತೀವಿ, ನಾಳೆ ಹೇಳ್ತೀವಿ, ಯಾವಾಗಲೂ ಹೇಳ್ತೀವಿ. ನಾವು ಯಾರ ಶಕ್ತಿ ಇದೆ ಅವ್ರ ಶಕ್ತಿ ಕೊಟ್ಟರೆ ನಿಮಗೆ ಶಕ್ತಿ ಒಳಗೆ ಕೊಡ್ತಾರ ಅವ್ರು. ಈಗ ಒಂದ್ಸಾರಿ ಮೇಡಮ್ ಅವರ ಅಧ್ಯಕ್ಷ ಹುಡುಗಿ ಕೇಳಿ ಹೇಳ್ರಿ ನೀವೆಲ್ಲ ಹಿಂಗೆ ಮಾಡ್ತೀರಿ ಹೆಂಗೆ ಗತಿ ಅಂತ ಕೇಳಿದೆ. ಒಂದು 30% ಹಂಗೆ ಇರಬೇಕಂತ. ನಾವು ನಮ್ಮ ಬಿಡಿ ಹಿಂದೆ ಬೆಂಡತ್ತು ಇರಬೇಕು, ನಾವು ಹಂಗೆ ಕೊಡೋಲ್ಲ ಅಂತ ಹೇಳಿ ನಾ ಇದ್ದವ್ರು ಕರೆಕ್ಟ್ ಕೊಡು ಅಂತ ಹೇಳಿದೆ. 70 ಬೇಕಾದ್ರೆ ಕೊಡೋನು, 30 ಮಾತ್ರ ಅದೇನು ಮಾಡೋಕ್ಕಾಗಲ್ಲ, ಹಂಗೆ ಆಗಬಾರ್ದು. 100% ಒಳ್ಳೇದಾದರೆ ಸ್ವಲ್ಪ ಪಕ್ಷಕ್ಕೆ ಶಕ್ತಿ ಬರ್ತದೆ. ನಾವು ಚುನಾವಣೆ ಗೆಲ್ಲಲಿಕ್ಕೆ ಭಾಳ ಆಗಲ್ಲ. ಸೊ 100% ಮೆರಿಟ್ ಬರಬೇಕು. ಏನು ಯಾರ್ದು ಮುಲಾಜೆ ಇಲ್ಲ. ಯಾರು ಕೆಲಸ ಮಾಡ್ತಾರೆ ಈ ಬೋರ್ಡ್, ಕಾರ್ಪೊರೇಷನ್ನು ಇಂಥವನ್ನೆಲ್ಲ ಕುರ್ಚಿ ಕೊಡ್ಬೇಕು ನಾವು. ಅಂದಾಗ ಮಾತ್ರ ನಾವು ಚುನಾವಣೆ ಗೆಲ್ಲಲಿಕ್ಕೆ ಭಾಳಷ್ಟು ಹಗುರ ಆಗ್ತೈತೆ. ಅದಕ್ಕಾಗಿ ಈ ಚುನಾವಣೆ ಅತ್ಯಂತ ಕಾಸ್ಟ್ಲಿ ಇರಬೇಕು. ಚುನಾವಣೆ ನಿಂತೆಲ್ಲ ಅತ್ಯಂತ ಹೆಚ್ಚು ಕಾಸ್ಟ್ಲಿ ಚುನಾವಣೆ. ನಾವು ಭಾಳ ಸಲ ಹೇಳ್ತೀವಿ ಚುನಾವಣೆ ಆಗಬಾರ್ದು ಅಂತ ಕೂಡ ರಾಹುಲ್ ಗಾಂಧಿ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾಕಂದ್ರೆ ಗುಂಪುಗಾರಿಕೆ ಆಗ್ತೈತೆ ಬೇಡ ಅಂತ. ಆದರೂ ಕೂಡ ಅವರು ಇಲ್ಲ, ಚುನಾವಣೆ ಪದ್ಧತಿ ಇರಬೇಕಂತ ಹೇಳಿದ್ರು ಅವರು. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಚುನಾವಣೆ ಆಗಿದೆ, ನಾವು ಗುಂಪಾಗಿ ಚುನಾವಣೆ ಮಾಡಿದ್ರು ಕೂಡ ಈಗ ನಾವೆಲ್ಲ ಒಂದಾಗಿ ಕೆಲಸ ಮಾಡೋದು ಭಾಳ ಅವಶ್ಯಕತೆ ಇದೆ. ನಾವು ಬೇರೆ ಬೇರೆ ಗುಂಪುಗಳನ್ನು ನಾವು ಮಾಡಿರ್ಬೋದು, ಬೇರೆ ಮಾಡಿರ್ಬೋದು. ಈಗ ನಾವೆಲ್ಲ ಕೂಡಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದೀವಿ. ಈ ಪಕ್ಷದ ಪರವಾಗಿ ನಾವೆಲ್ಲ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ನಿಮಗೆಲ್ಲ ಮುಂದೆ ಒಳ್ಳೆ ಭವಿಷ್ಯ ಇದೆ. ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಯಾರು ನೋಡ್ತಾರೋ ಬಿಡ್ತಾರೋ ಅದು ಬಿಡಿ. ನಿಮ್ಮ ಊರಲ್ಲಿ, ನಿಮ್ಮ ವಾರ್ಡದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಭಾಳ ಜನ ಬಂದಿರ್ತಾರಲ್ಲ ಬೆಂಗಳೂರಲ್ಲಿ ನಮ್ಗೆ ಅದು ಮಾಡೋದು. ಅವ್ರ ವಾರ್ಡ್ನಾಗ ಯಾವಾಗ ಕಾಂಗ್ರೆಸ್ ಲೀಡ್ ಆಗೇ ಇಲ್ಲ, ಅವ್ರಿಗೆ ಪ್ರಾಕ್ಟಿಕಲ್ ಲೀಡ್ ಆಗೋಲ್ಲ. ಆದರೂ ಕೂಡ ಬೆಂಗಳೂರಿನಾಗ ನಾ ಸೀನಿಯರ್ ರೀ, 30 ವರ್ಷ ಕಾಂಗ್ರೆಸ್ ತೆಗೆದೀನಿ, ನನಗೇನು ಮಾಡ್ತೀನಿ ಕೇಳ್ತಾರೆ. ಅವ್ರು ವಾರ್ಡ್ ಕೇಳಿದ್ರೆ ವಾರ್ಡ್ದಾಗ ಯಾವಾಗೂ ಕಾಂಗ್ರೆಸ್ ಲೀಡ್ ಆಗೋಲ್ಲ ಅಂಥವ್ರು ಬೆಂಗಳೂರಾಗ ಭಾಳ ಬಂದಿರ್ತಾರೆ. ನೀವೇನು ಹೇಳ್ಬೇಕು, ನನ್ನ ಬೂತ್ನಲ್ಲಿ ನಾನು ಕಂಟಿನ್ಯೂ ಆಗಿ ಕಾಂಗ್ರೆಸ್ನ ಲೀಡ್ ಕೊಟ್ಟಿದ್ದೀನಿ, ನನಗೆ ಅಧಿಕಾರ ಕೊಡೋದು ಕೇಳಿದ್ರೆ ಅದು ಖಂಡಿತವಾಗಿ ಪಕ್ಷಕ್ಕೆ ಮಾಡ್ದಂಡು ಆಗ್ತಾರೆ. ಆ ನಿಟ್ಟಿನ ಕೆಲಸ ಮಾಡಿ. ಮಂಜುನಾಥ್ ಗೌಡರು ಕೂಡ ಭಾಳಷ್ಟು ಅನುಭವಿಗಳಿದ್ದಾರೆ. ಅವ್ರಿಗೆ ದಿಲ್ಲಿ, ಬೆಂಗಳೂರು ಎಲ್ಲ ಸಂಪರ್ಕ ಇದೆ. ಆ ಥರ
ಸಂಪರ್ಕದಿಂದ ಇನ್ನು ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಅವರ ಕಾಲಾವಧಿಯಲ್ಲಿ ಯೂತ್ ಕಾಂಗ್ರೆಸ್ ಹೆಚ್ಚು ಬೆಳೀಲಿ, ಮುಂದಿನ ಚುನಾವಣೆ ನಿಮ್ಮಿಂದ ನಮಗೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗಲು ಮಾತನ್ನು ಹೇಳುತ್ತಾ, ಯಾಕೆ ನನಗೆ ಬೇರೆ ಕಾರ್ಯಕ್ರಮದಿಂದ ನಾವು ಹೋಗ್ತಾ ಇದ್ದೀನಿ. ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ, ಇನ್ನು ಭಾಳಷ್ಟು ಜನ ಮಾತಾಡೋರಿದ್ದಾರೆ, ಅವರು ಮಾತಾಡ್ತಾರೆ. ತಮಗೆಲ್ಲ ಮುಂದಿನ ರಾಜಕೀಯ ಜೀವನ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲ.